ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜೂನ್ 27ಕ್ಕೆ ಚಿಂತಾಮಣಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಈ ಜಯಂತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಮಾತನಾಡಿ, ಇದೇ ಜೂನ್ 27ರಂದು ಚಿಂತಾಮಣಿ ನಗರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಒಕ್ಕಲಿಗ ಕುಲಬಾಂಧವರಿಂದ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುತ್ತಿದ್ದು, ಪಕ್ಷಭೇದ ಮರೆತು ಎಲ್ಲ ಒಕ್ಕಲಿಗ ಕುಲಬಾಂಧವರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ನಾವು ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಈ ಸಭೆಯಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿ, ಎಲ್ಲ ಪಕ್ಷದವರಿಗೂ ಜವಾಬ್ದಾರಿ ವಹಿಸಿ ಅವರೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಕುಲಬಾಂಧವರಿಗೆ ಪಾಂಪ್ಲೆಟ್ ಅನ್ನು ಕೂಡ ವಿತರಣೆ ಮಾಡಬೇಕು. ಮತ್ತೆ ಆಟೋದಲ್ಲಿ ಕೂಡ ಪ್ರತಿ ಗ್ರಾಮಕ್ಕೆ ಕೂಡ ನಾವು ಹೋಗಿ ಪ್ರಚಾರ ಮಾಡಬೇಕು ಅಂತ ಈಗ ಸಂಘಟನೆಯ ವಹಿಸ್ಕೊಳ್ಬೇಕಂತ ಅದನ್ನು ಮಾಡ್ತಿದ್ದಾರೆ. ಈಗ ಬಹುಶಃ ಆಟೋ ಪ್ರಚಾರ ಇಂದ ಶುರುವಾದಾಗಿಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾವ ರೀತಿ ನಾವು ಇದೆಲ್ಲ ಸಂಘಟನೆ ಮುಖಾಂತರ ಅಂದ್ರೆ ಒಂದು ಆರ್ಥಿಕವಾಗಿ ಕೂಡ ನಾವು ಯಾವ ರೀತಿ ಕ್ರೋಢೀಕರಣ ಮಾಡಬೇಕು. ಯಾಕೆಂದ್ರೆ ಒಂದು ಸಂಘಟನೆ ನಡೀಬೇಕಾದ್ರೆ ಆರ್ಥಿಕ ಒಂದು ಖರ್ಚು ಬಹಳ ಮುಖ್ಯ. ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಲಕ್ಷಾಂತರ ರೂಪಾಯಿ ಬೇಕು. ಅಂತಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರೆ ಸುಮಾರು ಲಕ್ಷಗಳ ಖರ್ಚು ಕೊಡಬೇಕಾಗ್ತದೆ. ಯಾಕೆಂದ್ರೆ ಊಟ ಕೊಡಬೇಕು, ನೀರು ಕೊಡಬೇಕು, ಸ್ಟೇಜ್ ಹಾಕಬೇಕು. ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ SLC ಮತ್ತು PUC ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹಧನ ಕೊಡಬೇಕು. ಸ್ಕಾಲರ್ಶಿಪ್ ಅಂದರೆ ಪ್ರೋತ್ಸಾಹಧನ ಕೊಡಬೇಕು, ಸ್ಕಾಲರ್ಶಿಪ್ ಅಂದರೆ ಪ್ರೋತ್ಸಾಹಧನ ಕೊಡಬೇಕು ಅಂತ ಈಗಾಗಲೇ ಚರ್ಚೆ ಆಗಿದೆ. ಅದರಲ್ಲಿ ವಿಶೇಷವಾಗಿ SLC ಮಾಡಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ 85% ಮಾರ್ಕ್ಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಓದಿರ್ತಕ್ಕಂಥ SLC ಮಕ್ಕಳಿಗೆ 95% ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಸೆಕೆಂಡ್ PUC ಕೂಡ ಪ್ರೈವೇಟ್ ಕಾಲೇಜಲ್ಲಿ ಓದಿರ್ತಕ್ಕಂಥವರಿಗೆ 95%, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ 18% ಮಾನದಂಡವನ್ನು ಈಗಾಗಲೇ ನಿರ್ಧಾರ ಆಗಿದೆ. ನಾವೆಲ್ಲ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಯಾರಾದರೂ ಈ ಥರ 80% ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳಲ್ಲಿ ಯಾರಾದರೂ ಬೇರೆ ಕಡೆ ಹೋಗಿದ್ರೆ ಅವ್ರ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು. ಇದನ್ನ ಸ್ನೇಹಿತರು ಯಾರೋ ನಮಗೆ ಕಳಿಸ್ಕೊಂಡಿದ್ದಾರೆ. ಇದರ ಒಂದು ಜೆರಾಕ್ಸ್ ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಅನ್ನು ನಾವು ಸಂಘಟನೆಗೆ ಕೊಡಬೇಕು ಅಂತ ರಂಜಿತ್ ಜೆರಾಕ್ಸ್ ಅಂತ ಅಲ್ಲಿ ಸಿಗುತ್ತೆ. ಅಲ್ಲಿ ಬೇರೆ ಬೇರೆ ಮಾನದಂಡಗಳನ್ನು ಕೊಟ್ಟಿದ್ದಾರೆ. ಒಂದು ಅಂಕಪಟ್ಟಿ ಕೊಡಬೇಕು, ಮತ್ತೆ ಯಾವ ಗ್ರಾಮ ಮತ್ತೆ ಆಧಾರು ಇದೆಲ್ಲ ಕೂಡ ಕೊಡಬೇಕಾಗ್ತದೆ. ಇದೆಲ್ಲ ಕೊಟ್ಬಿಟ್ರೆ ಮತ್ತೆ ಒಕ್ಕಲಿಗರ ಜಾತಿ ಪ್ರಮಾಣ ಕೊಡಬೇಕು. ಇದೆಲ್ಲ ಕೂಡ ಕೊಟ್ಟರೆ ಅದೇ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತೆ ಅಂಕಪಟ್ಟಿ ಈ ಮೂರು ಕೊಟ್ಟು ಇದನ್ನ ಸಂಘಟನೆಯ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಅದನ್ನು ಕೊಟ್ಟರೆ ಆವತ್ತು ಅವರಿಗೆ ಏನು ಅವತ್ತು ಮಾನದಂಡ ಎಷ್ಟು ಕೊಡ್ತೀವಿ ಅಂತ ಆಗ್ತದೆ ಅದನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ನಾವು. ಅದರಿಂದ ಇದೆಲ್ಲ ಕೊಡಬೇಕಾದ್ರೆ ಆರ್ಥಿಕವಾಗಿ ನಾವೆಲ್ಲ ಯಾವ ರೀತಿ ಅದನ್ನು ಕ್ರೋಢೀಕರಿಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಚರ್ಚೆ ಆಗಿದೆ. ಮತ್ತು ಕೆಲವೊಂದು ಈಗಾಗಲೇ ಪರ್ಮನೆಂಟ್ ಆಗಿ ಕೊಡ್ತಕ್ಕಂಥವ್ರು ಈಗಾಗಲೇ ನಾವು ಅದನ್ನು ನಾಳೆಲ್ಲ ಕೂತು ನಮ್ಮ ಎಲ್ಲ ಸ್ನೇಹಿತರನ್ನ ಕೂತು ಕುಟುಂಬದವರೆಲ್ಲ ಮತ್ತೆ ಯಾಕೆಂದ್ರೆ ವರ್ಷ ಫೋನ್ ಕೊಡಬೇಕಾದ್ರೆ ಮತ್ತೆ ನಮ್ಗೆ ಯಾರಾದರೂ ಈಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ ಈಗ ನಮ್ಮ ಮಕ್ಕಳೆಲ್ಲ ಕೆಲವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಡಾಕ್ಟರ್ಸು ಮತ್ತೆ ಬೇರೆ ಬೇರೆ ಹಂತದಲ್ಲಿ ಎಲ್ಲ ನಡವಳಿಕೆಗೆ ಹೋಗಿರ್ತಾರೆ. ಅದರಿಂದ ತಾವೇನಾದ್ರು ಆರ್ಥಿಕವಾಗಿ ಸಬಲರಿದ್ರೆ ಇವೆಲ್ಲ ಈ ಒಂದು ಸಂಘಟನೆಗೆ ಮತ್ತೆ ನಮ್ಮ ಜಾತಿಯ ಒಂದು ಸಂಘಟನೆಗೆ ತಾವೆಲ್ಲ ನಾವೇ ಮಹತ್ವಪೂರ್ಣವಾಗಿ ಸ್ವಯಂ ಘೋಷಿತವಾಗಿ ನಾವೇ ಬಂದು ಅದನ್ನು ಕೊಡಬಹುದು. ಇದು ತೊಂದರೆ ಇಲ್ಲ, ಇದೆಲ್ಲ ಮುಜುಗರ ಏನಿಲ್ಲ. ಯಾಕೆಂದ್ರೆ ಆ ಮಕ್ಕಳು ಹೋಗಿರ್ತಕ್ಕಂಥ ಸಂಬಳ ಪಡೀತಿರ್ತಾರೋ ಇನ್ನೊಬ್ಬ ಮಗುವಿಗೆ ಅದು ನನ್ನ ಬೆಳೆಗೆ ಒಂದು ಪ್ರೋತ್ಸಾಹ ಆಗ್ತದೆ. ಮತ್ತೆ ಅವರು ಕೂಡ ಮುಂದೆ ಬೆಳಲಿಕ್ಕೆ ಅವಕಾಶ ಆಗ್ತದೆ. ನೋಡಿ, ನಾವು ಕೂಡ ಒಂದು ಅನೌನ್ಸ್ ಮಾಡ್ತೀವಿ, ಯಾರಾದರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೋ ವೇದಿಕೆ ಮೇಲೆ ಹೆಸರು ಕೂಡ ಹೇಳಬೇಕಾಗ್ತದೆ. ಅದರಿಂದ ನಮ್ಮ ಮಕ್ಕಳು ಯಾರಾದ್ರೂ ವಿದ್ಯಾವಂತರಿದ್ರೆ ಅಥವಾ ತಮ್ಮಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿದೆ ಎಲ್ಲರೂ ಕೂಡ ಇದಕ್ಕೆ ಸಹಾಯಧನ ಕೊಡಬಹುದು. ಅದರಿಂದ ಬಹಳ ಮುಖ್ಯ. ಇವತ್ತು ನಾವು ದುಡ್ಡಿನ ವಿಚಾರವಾಗಿ ಯಾಕೆಂದ್ರೆ ನಮಗೆ ಬಡ್ಜೆಟ್ ಅಂತ ಮಾಡ್ಕೋಬೇಕಂದ್ರೆ ಆ ಬಡ್ಜೆಟ್ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಸಂಘಟನೆ ಒಂದು ಕಡೆ ಒಂದು ಫೈನಾನ್ಸ್ ಇರ್ತದೆ. ಎಲ್ಲರೂ
ಕೂಡ ಒಟ್ಟಿಗೆ ಸೇರಿಸ್ಕೊಂಡ್ರೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗ್ತದೆ. ಅದಕ್ಕೆ ಇದಕ್ಕೆ ಎಲ್ಲ ನಮ್ಮ ಮೂಲಭಾಗದವರು ಇವತ್ತು ಇಲ್ಲಿ ಕೂಡ ನಮ್ಮ ಮಾಜಿ ಸಚಿವರು, ಈ ಕ್ಷೇತ್ರದ ಶಾಸಕರು ಅವರು ಕೂಡ ಭಾಗಿಯಾಗ್ತಾರೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಸಂಘದ ಎಲ್ಲ ನಿರ್ದೇಶಕರು ಮತ್ತೆ ನಮ್ಮ ಆಚಿಚಿಗೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಭಾಗಿಯಾಗೋದ್ರಿಂದ ಎಲ್ಲರೂ ಕೂಡ ಆಹ್ವಾನ ಮಾಡ್ತಾರೆ. ಮತ್ತೆ ಅವರು ಗೌರವಪೂರ್ವಕವಾಗಿ ನಡ್ಕೋಬೇಕಂತ ಕೊಡ್ತಕ್ಕಂಥ ಮೊಮೆಂಟೋಸ್ ಇರ್ಬೋದು, ಮಕ್ಕಳು ಕೊಡ್ತಕ್ಕಂಥ ಮೊಮೆಂಟೋಸ್ ಇರ್ಬೋದು, ಎಲ್ಲ ಕೂಡ ನಾವೆಲ್ಲ ಅದೆಲ್ಲ ಒಂದು ಕಡೆ ಸೇರಿಸಬೇಕಂತ ಉಚಿತವಾಗಿ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಎಷ್ಟೇ ಆಗಲಿ ₹100 ಪರವಾಗಿ ತೊಂದರೆ ಏನು ಅವಮಾನ ಇಲ್ಲ. 1,00,000ವರೆಗೂ 10,00,000ವರೆಗೂ ಕೊಡೋದು. ಯಾರು ಆರ್ಥಿಕವಾಗಿ ಸಬಲರಿದ್ದರೆ ದಯವಿಟ್ಟು ದಾನ ಮಾಡಿ ಸಂಘಟನೆಯನ್ನು ಬಲಪಡಿಸೋಣ. ಈ ಒಂದು ಒಕ್ಕಲಿಗರ ಸಂಘವನ್ನು ತಾಲೂಕಿಗೆ ಹೆಚ್ಚಿಗೆ ನಮ್ಮ ಸಂಖ್ಯೆ ಇರೋದ್ರಿಂದ ಬೇರೆ ಒಂದು ಸಂಘಟನೆಗಳು ಯಾವ ರೀತಿ ಒಂದು ಇವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತಿದ್ದಾರೆ ನಾವು ನೋಡ್ತಿದ್ದೀವಿ. ಇದು ನಮ್ಮ ಫಲ ಪ್ರದರ್ಶನ ಅಲ್ಲ, ನಮಗೆ ಇರ್ತಕ್ಕಂಥ ಅಸ್ತಿತ್ವವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಒಂದು ಜಯಂತಿ ಅಷ್ಟೇ. ಯಾರ ವಿರುದ್ಧನೂ ಅಲ್ಲ, ಯಾರು ಫಲಾನೂ ಅಲ್ಲ. ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಒಂದು ಜಯಂತಿ ಅಷ್ಟೇ. ಇದೇ ಹೋರಾಟ ಅಲ್ಲ ಅಥವಾ ನಮ್ಮ ಫಲ ಪ್ರದರ್ಶನ ಅಲ್ಲ. ಇರ್ತಕ್ಕಂಥ ನಮ್ಮ ಕುಲದಲ್ಲಿ ಯಾವ ರೀತಿ ನಾವು ಸಂಘಟನೆಯನ್ನು ಮುಂದುವರಿಸಬೇಕು, ಆರ್ಥಿಕವಾಗಿ ಯಾರು ಸಬಲರಿಲ್ಲೋ ಅವರೆಲ್ಲ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹನ, ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹನ, ಮತ್ತೆ ಕೆಂಪೇಗೌಡರ ಜೀವನ ಚರಿತ್ರೆಯನ್ನ, ಕೆಂಪೇಗೌಡ ಬೆಳೆದು ಬಂದಿರತಕ್ಕಂಥ ರೀತಿ ನೀತಿಗಳನ್ನ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ. ಅದರಿಂದ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಈ ಒಂದು ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತೆ ಬಹಳ ಸಂಘಟನೆಯಿಂದ ನಡೆಸಬೇಕು ಅಂತ ನಾನು ವೇದಿಕೆ ಮುಖಾಂತರ ನಮ್ಮೆಲ್ಲರೂ ಮನವಿ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೂಡ ಈಗ ಮುಂದೆ ಮಾತಾಡ್ತಕ್ಕಂಥ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಯಾವ ರೀತಿ ನಡೆಸಬೇಕು ಅಂತ ಹೇಳ್ತಾರೆ. ಟೌನ್ ಪೊಲೀಸ್ ಸ್ಟೇಷನ್ ಅಂದ್ರೆ ನಾವು ಅಧಿನಿಯ ಸ್ಟೇಷನ್ ಹೋಗ್ತೀವಲ್ಲ, ಆಪೋಸಿಟ್ ನಮ್ಮ ಪತ್ರಕರ್ತರ ಭವನ ಅಥವಾ ಸರ್ಕಾರಿ ನೌಕರ ಸಂಘದ ಬಿಲ್ಡಿಂಗ್ ಅಲ್ಲಿ ಅವ್ರ ಅಂಗಡಿ ಇದೆ. ಅಂಥವೆಲ್ಲ ಕೂಡ ವಿತಿನ್ ಟೈಮ್ ಲಿಮಿಟ್ಸ್ ಅಂದ್ರೆ 26 ಒಳಗಡೆ 24 ಒಳಗಡೆ ನೀವೆಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ಸೇರಿಸಬೇಕಾಗ್ತದೆ. ಆದಷ್ಟು ಜರೂರಾಗಿ ನಮ್ಮಲ್ಲೇ ಇದ್ದೇ ಇದ್ರು ಪರವಾಗಿಲ್ಲ, ನಮ್ಮ ಪಕ್ಕದ ಮನೇಲಿ ಯಾರು ಸಂಬಂಧಪಟ್ಟ ಸಮುದಾಯದವರು ಇದ್ದವರಿಗೆಲ್ಲ ಪಿಡಿಯಲ್ಲಿ ಕೊಡಿಸ್ಬೇಕಾಗ್ತದೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳ್ತಾ ಈ ಅಡ್ರೆಸ್ಗೆ ತೋರಿಸ್ ಮತ್ತೆ ಫೋನ್ ನಂಬರ್ ಅವ್ರ ಫೋನ್ ನಂಬರ್ ಕೂಡ ನಾಳೆ ಅದನ್ನ ಅನೌನ್ಸ್ ಮಾಡ್ತಾರೆ. ರಾಜೇಶ್ ಅವ್ರ ಫೋನ್ ನಂಬರ್ ಕೂಡ ಹೇಳ್ತಾರೆ. ಅದನ್ನ ಆ ಒಂದು ಸಂಬಂಧಪಟ್ಟ ಫೋನ್ ನಂಬರ್ಗೆ ನಾವು ಫೋನ್ ಮಾಡಿ ನಾವು ಸೇರಿಸ್ಬೇಕು ಅಂತ ಮನವಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಯಾರು ತಪ್ಪಿಸಬೇಡಿ. ಇದರಲ್ಲಿ ನನ್ನ ಅಭಿಪ್ರಾಯ ಮಾತ್ರ ಇದೆ. ನಾನೇನು ಹೇಳೋದಂದ್ರೆ ಎಲ್ರಿಗೂ 95% ಮಾರ್ಕ್ ತಗೊಂಡು ಅವ್ರಿಗೆ ಸನ್ಮಾನ ಕೊಡಬೇಕಂದ್ರೆ ನಾನೇನು ಹೇಳೋದಂದ್ರೆ ಯಾರು ಬಡವರಿದ್ದಾರೆ ಬಡವರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಹಿಂದೆ ಸಿಗ್ತಾರಲ್ಲ, ಎಜುಕೇಶನ್ ಕಡಿಮೆ ಇತ್ತು, SSLC PUC ಯಲ್ಲಿ 35, 40, 50 ತಗೊಂಡು ಅವರು ಫ್ಯಾಮಿಲಿಯಿಂದ ಬಂದವರಿಗೆ ಅದನ್ನ ಸಹಾಯಧನ ಸ್ವಲ್ಪ ನೀಡಕ್ಕೆ ಇದು ಸರ್ಕಾರ ನೀಡಬೇಕಂತ ನಮ್ಮ ಕಂಪನಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಹೇಳೋದಂದ್ರೆ ಅಂಬಾರಿ ಹೋಬಳಿಯಲ್ಲಿ ನಾನೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ 10,000 ಬಡ ಮಕ್ಕಳಿಗೆ ಎಜುಕೇಶನ್ನಲ್ಲಿ 180 ತೆಗೆದಾರಲ್ಲ, ಆ ಬಡ ಮಕ್ಕಳಿಗೆ ಮಾತ್ರ ಇಬ್ಬರಿಗೆ ಅಂಬಾರಿ ಹೋಬಳಿಯಲ್ಲಿ 10,000 ನಾನು ಕೊಡುಗೆ ನೀಡಲು ಆಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಉಲ್ವಾಡಿ ಅಶ್ವತ್ಥನಾರಾಯಣ ಬಾಬು ಅವರು ಎಲ್ಲ ವಿಚಾರ ತಿಳಿಸಿದ್ದಾರೆ. ಈಗ ಒಂದು ಹಣಕಾಸಿನ ವಿಚಾರ, ಅದ್ರ ಬಗ್ಗೆ ಈಗಾಗಲೇ ಬಾಬು ಅವರು ಹೇಳಿದ್ದಾರೆ. ಇನ್ನೊಂದು ಹೆಚ್ಚಿನ ಜನ ಬರಬೇಕಾದ್ರೆ ಪ್ರಚಾರ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾವೀಗ ತೀರ್ಮಾನ ಮಾಡಬೇಕಾಗುತ್ತೆ. ಒಂದು ಈಗ ಬಂದಿರತಕ್ಕಂಥ ಎಲ್ಲ ಒಂದೊಂದು ಹೋಬಳಿಯ ಮುಖಂಡರು ಕೂಡ ಅವರೇ ಜವಾಬ್ದಾರಿ ತಗೊಂಡು ಪ್ರತಿ ಪಂಚಾಯತಿಗೆ 500 ಸ್ಟಿಕ್ಕರ್ ಬ್ಯಾಗ್ ಕೊಡ್ತಾರೆ. ಅವರು ಆಯಾ ಹೋಬಳಿಯಲ್ಲಿ ಎಲ್ಲ ಪಂಚಾಯತಿಯ ನಮ್ಮ ಸಮುದಾಯದ ಮುಖಂಡರನ್ನು ಒಂದು ಕಡೆ ಸೇರಿಸಿ ಅವರು ಜವಾಬ್ದಾರಿ ಕೊಟ್ಟು ಆಯಾ ಹೋಬಳಿಯ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ನಮ್ಮ ಸಮುದಾಯದ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ಆ ಮನೆಯಲ್ಲಿ ಒಬ್ಬರು, ಇಬ್ಬರು, ಮೂರಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನೆಯಲ್ಲೂ ಹೇಳಿ ಅವರಿಗೆ ಒಂದು ತಿಳುವಳಿಕೆ ನೀಡಬೇಕಾಗಿ ಕೋರುತ್ತೇನೆ. ಅದರ ಜೊತೆಗೆ ನಾವು ಈಗಾಗಲೇ ತೀರ್ಮಾನಿಸಿರುವಂತೆ ಆಯಾ ಗ್ರಾಮಗಳಿಂದ ಆಯಾ ಗ್ರಾಮಸ್ಥರು ಒಂದೊಂದು ವಾಹನ ಮಾಡಿಕೊಂಡು 10, 20 ಜನ, 30, 40 ಜನ ಒಂದು ಕಡೆ ಸೇರಿಸಿಕೊಂಡು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ
ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಮ್ಮ ಮೆರವಣಿಗೆಯಲ್ಲಿ ನಮ್ಮ ಜನಸಂಖ್ಯೆಯ ಬಲ ಪ್ರದರ್ಶನವೂ ಕೂಡ ನಾವು ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ತಪ್ಪದೆ ಹೆಚ್ಚಿನ ಜನಸಂಖ್ಯೆಗೆ ಕರ್ಕೊಂಡು ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಎಲ್ಲ ಮನೆಗಳಿಗೂ ಸ್ಟಿಕ್ಕರ್ ಅಂಟಿಸುವ ಜವಾಬ್ದಾರಿಯನ್ನು ಇರ್ತಕ್ಕಂಥ ಎಲ್ಲರೂ ಕೂಡ ತಗೋಬೇಕು ಅಂತ ಹೇಳ್ತಾ ನಮ್ಮ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸೋದ್ರ ಜೊತೆಗೆ ಜನ ನಾವೇನು ಬರ್ತೀವಿ ನಮ್ಮ ಜೊತೆಗೆ ಒಬ್ಬರು ಇಲ್ಲಿ ನೆರೆದಿರೋದಕ್ಕೆ ಜನನೇ ಒಬ್ಬೊಬ್ಬರು 5 ಜನ 10 ಜನ ಕರ್ಕೊಳ್ಳೋದು ವ್ಯವಸ್ಥಿತವಾಗಿ ಮಾಡೋದು. ಬಂದಿದ್ದ ಜನ ಏನು ನಾವು IB ಮುಂದ್ಗಡೆಯಿಂದ ಪ್ರಾರಂಭ ಆಗ್ತದೆ ಅದು ಸುತ್ತಾಕೊಂಡು ಬರೋ ತನಕ ಜೊತೆಯಲ್ಲೇ ಇರೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇಲ್ಲಿ ಬರೋದು ಆಮ್ಲೆಟ್ ನಿಂತ್ಕೊಳ್ಳೋದು ಅವನ ಬರ್ತಾನೆ ನಾನು ಈ ಸರ್ಕಲ್ ಬಂದ್ರೆ ಹಿಂಗೆ ಬರ್ತದೆ ಅಂತ ಎಲ್ಲಿ ಜನ ನಿಲ್ತಾ ಹೋದ್ರೆ ನಾವು ತಂದಿರೋ ರಥಗಳು ಮಾತ್ರ ಬರ್ತಾರೆ, ಜನ ಕಾಣ್ತಾರೆ. ಅದಕ್ಕೋಸ್ಕರ ತಾವು ದಯವಿಟ್ಟು ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೋ ಭಾಗಿಯಾದಾಗಲಿಂದ ಕಡೆ ತನಕ ಆ ಕಾರ್ಯಕ್ರಮ ನಾವು ಮುಗಿಸಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದ್ರ ಜೊತೆಗೆ ಈಗ ಎಲ್ಲರೂ 2 ವೀಲರ್ 4 ವೀಲರ್ ಎಲ್ಲ ವೆಹಿಕಲ್ ಇದೆ. ದಯವಿಟ್ಟು ನಮ್ಮ ಕಾರ್ಯಕ್ರಮ ಆಗೋವರೆಗೂ ಈಗ ಏನು ಸ್ಟಿಕ್ಕರ್ ಕೊಡ್ತಾರೆ ನಮ್ಮ ವೆಹಿಕಲ್ಗಳಿಗೂ ಒಂದು ಸ್ಟಿಕ್ಕರ್ ಹಾಕಿ. ಅದು ಏನಂದ್ರೆ ನಾವು ಸ್ಟಿಕ್ಕರ್ ಹಾಕಿದಾಗ ಎಲ್ಲ ಸೇರ್ ಮಾಡ್ತಾರೆ ಅನ್ನೋ ಒಂದು ಪ್ರಚೋದನೆ ಆಗಿ ಇನ್ನೊಂದು 4 ಜನ ಅದೇ ಹಾಕೊಂಡಾಗ ಅದು ಇನ್ನೊಂದಷ್ಟು ಜನ ನಾವು ನಮ್ಮ ಈ 4 ಗಾಡಿ ನಾನು ಹಾಕಿದಾಗ ರವೀಂದ್ರಗೌಡರು ಹಾಕೊಂಡ್ರೆ ನಾನು ಹಾಕೊಂಡ್ರೆ ಇನ್ನೊಂದು 4 ಜನ ಹಾಕೊಳ್ತಾರೆ. ಆ 4 ಜನ ಹಾಕೊಂಡಾಗ ಅದಾಗ್ತದೆ ಅಂದ್ರೆ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಮೊದಲನೇ ಆದ್ಯ. ಅಷ್ಟು ಮಾತ್ರ ಈಗಾಗಲೇ ಅನೇಕರು ಹೇಳಿದಂಗೆ ನಾವು ಬೇರೆ ಅನ್ಯ ಜಾತಿಗಳ ಮೇಲೆ ತೋರಿಸ್ಕೊಳ್ಳೋದಲ್ಲ, ನಮ್ಮ ಜಾತಿಯ ಒಂದು ಅಂದ್ರೆ ತೆಲುಗಿನಲ್ಲಿ ಹೇಳ್ತಾರೆ ಕಾಪಾಡು ಅಂದ್ರೆ ಕಾಪಾಡುವಂತ. ನಾವು ಎಲ್ಲ ಸಮುದಾಯಗಳನ್ನು ಕಾಪಾಡಿ ನಾವು ಕೆಂಪೇಗೌಡರು ಈ ರಾಜ್ಯದ ಮತ್ತು ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯುವಂತ ಒಂದು ಉಳ್ಕೊಂಡೇ ಇರುವಂತ ವ್ಯಕ್ತಿ ಆಗಿದೆ. ಅದಕ್ಕೆ ನಾವು ನಮ್ಮ ಸಮುದಾಯವನ್ನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅಕ್ಷರಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಮಾಡಬೇಕು. ಅದಕ್ಕೆಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾ ಸಮುದಾಯದ ಹಿರಿಯ ಮತ್ತು ಕಿರಿಯ ಈಗಾಗಲೇ ನಮ್ಮ ನಾಯಕರು ಹಿರಿಯರು ಎಲ್ಲ ಹೇಳಿದ ಒಂದು ಪದ್ಧತಿ ಬೋರ್ಡಿಂದ ಬರುತ್ತೆ. ಆ ವಾಹನಕ್ಕೆ ಅನುಗುಣವಾಗಿ ಸಂಕೇತಂತೆ 10ರಿಂದ 20 ಜನರಿಗೂ ವಾಹನಗಳು ಬಂದು ಕಾರ್ಯಕ್ರಮ ನಡೆಯುವವರೆಗೂ ಶುರುವಾದಾಗಿಂದ ಎಂಟಿನವರೆಗೂ ಕಾರ್ಯಕ್ರಮ ಜೊತೆಗಿರಬೇಕು ನಮ್ಮನ್ನು ಹೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮ ನಮ್ಮ ಸಮುದಾಯದ ಕಾರ್ಯಕ್ರಮ ಜೊತೆ ಸರ್ಕಾರಿ ಕಾರ್ಯಕ್ರಮ ಕೂಡ ಸಂಯೋಜನೆಗೊಂಡಿರುವುದರಿಂದ ಎಲ್ಲೂ ಆವಾಸ ಆಗಿರುತ್ತೆ. ಕೆಂಪೇಗೌಡರ ರೀತಿಯಲ್ಲೇ ನಮಗೆ ಎಲ್ಲ ಜಾತಿ ಜನಾಂಗಗಳು ಮುಂದೆ ಎನ್ನುವ ವೇದ ಮಂತ್ರವನ್ನು ಸಾರುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಬೇಕಾಗಿ ನಮ್ಮ ಎಲ್ಲ ಕುಲಭಾಗಗಳಲ್ಲಿ ಕೇಳಿಕೊಳ್ತಾ ಪ್ರತಿ ಮನೆಗೂ ಸ್ಟಿಕ್ಕರ್ ಅಂಟಿಸಿ, ವಾಹನಕ್ಕೂ ಸ್ಟಿಕ್ಕರ್ ಅಂಟಿಸಿ ಸಮುದಾಯದ ಇರುವಿಕೆಯನ್ನು ಬೇರೆಯವರು ತೋರಿಸ್ಕೊಳ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಪೂರ್ವ ಸಿದ್ಧತಾ ಸಮಾವೇಶವನ್ನು ಕರೆದಿದ್ದೀವಿ. ಸಂತೋಷ. ನಮ್ಮಲ್ಲಿ ಹೇಗಂತಂದ್ರೆ ಯಾರು ನೇರವಾಗಿ ಮಾತಾಡ್ತಾರೆ ಅವ್ರು ಕೆಟ್ಟವರು. ನಾನು 3 ವರ್ಷದಿಂದ ಹೇಳ್ತಾ ಇದ್ದೀನಿ, ಒಂದು ಕಮಿಟಿ ಮಾಡಿ ಅಂತ, ಹಣಕಾಸಿನ ಒಂದು ಕಮಿಟಿ, ಅದ್ರ ಜೊತೆಗೆ ಹೋಬಳಿ ವಾರ ಒಂದು ಕಮಿಟಿ ಮಾಡಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಇದುವರೆಗೂ ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀವಿ, 1 ವಾರಕ್ಕೂ ಅಥವಾ 10 ದಿವಸಕ್ಕೂ ಬಿರಿಯಾನಿ ಮಾಡಿಸ್ತೀವಿ. ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅವರೆಲ್ಲ ಕರೀತೀವಿ. ಅದರಲ್ಲಿ ಒಂದು 20-25% ಪರ್ಸೆಂಟ್ ಬರ್ತಾರೆ. ಹಿಂದಿನ ಕಾಲದಲ್ಲಿ ಮದುವೆಗೆ ಇದು ಮೂವಿ ಕೊಡ್ತಾರಲ್ಲ,
ಆ ರೀತಿ ಖರ್ಚು ಮಾಡಿರ್ತಕ್ಕಂಥದ್ದು ಓದ್ಬಿಡೋದು, ಬಿರಿಯಾನಿ ತಿಂದು ಬಿಡೋದು, ಮನೆಗೆ ಹೋಗ್ಬಿಡೋದು ಇಷ್ಟಾಗಿದೆ. ದಯವಿಟ್ಟು ನೆನಪುಬೇಡಿ, ದಯವಿಟ್ಟು ಇದಕ್ಕೆ ಒಂದು ಕಮಿಟಿ ಮಾಡಿ. ನಮ್ಮಿಂದನೇ ಇದನ್ನು ಮುಗಿಸ್ಬಾರ್ದು. ನಮ್ಮ ಮಕ್ಕಳು ಸಾಹಿತ್ಯದಲ್ಲಿ ಮುಂದೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಒಂದು ಮಾತು ಹೇಳ್ತಾ ಸೇರ್ತೀವಿ. ಮತ್ತೆ ಒಂದು ವರ್ಷ ನಾವು ಇಲ್ಲಿ ಕಾಣ್ತೀವಿ. ಅದಕ್ಕೆ ಒಂದು ಕಮಿಟಿ ಮಾಡಿ ಯಾರ್ಯಾರು ದುಡ್ಡು ಕೊಡ್ತಾರೆ, ಏನೇನು ಖರ್ಚಾಗ್ತಾರೆ ಅಂತೇಳಿ ಒಂದು 3-4 ಕಮಿಟಿ ಮಾಡಿ ಏನಾಗ್ತಾರೆ, ಎಲ್ಲರಿಗೂ ಜವಾಬ್ದಾರಿ ಇರ್ತಾರೆ. ಯಾವಾಗ ಜವಾಬ್ದಾರಿ ಇರ್ತದೋ ಹುಮ್ಮಸ್ ಬರ್ತಾರೆ. ನಾವು ಒಂದು ಅಕ್ಷರ ಕರ್ಕೊಂಡು ಹೋಗ್ಬೇಕು, ನಾವು ಸ್ವಲ್ಪ ಜನ ಕರ್ಕೊಂಡು ಬರ್ಬೇಕು ಅಂತೇಳಿ. ಇದಕ್ಕೆ ಯಾವ ಕಮಿಟಿ ಇಲ್ಲ. ನಮ್ಮ ಕಮಿಟಿಗೂ ಮಿಸ್ಟೇಕ್ ಮಾಡಿ ಹೇಳಿದ್ರೆ ಕಮಿಟಿಗಳು ದಯವಿಟ್ಟು ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ 3 ವರ್ಷದ ಹಿಂದೆ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಸಾಕಷ್ಟು ಒಕ್ಕಲಿಗ ಬಾಂಧವರು ಚಿಂತಾಮಣಿಯಲ್ಲಿ ನಡೆದಂತಹ ಕೆಂಪೇಗೌಡ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ನೋಡುವಂತಹ ಇದರಲ್ಲಿ ಕಂಡುಬಂತು. ಎಲ್ಲ ಕಡೆ ನ್ಯೂಸ್ ಬಂತು. ಒಕ್ಕಲಿಗರು ಚಿಂತಾಮಣಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿದ್ರು ಅಂತ. ಆದ್ರೆ ಹಿಂದಿನ ವರ್ಷ ಸ್ವಲ್ಪ ಜನ ಕಡಿಮೆ ಆದರು. 3 ವರ್ಷದ ಹಿಂದೆ ಇದ್ದಂತಹ ಜನ 2 ವರ್ಷದ ಹಿಂದೆ ಬರಲಿಲ್ಲ. ಕಾರಣಗಳು ಸಾಕಷ್ಟು ಇರ್ಬೋದು. ಆದರೆ ಕೆಂಪೇಗೌಡರು ಒಬ್ಬರು ಆದರ್ಶ ಆಡಳಿತಗಾರರು. ಅವರ ಜನ್ಮದಿನ ಅಂದ್ರೆ ಒಕ್ಕಲಿಗರ ಜನ್ಮದಿನ, ಒಕ್ಕಲಿಗರ ಜನ್ಮದಿನ ಅಂದ್ರೆ ನಮ್ಮ ನಿಮ್ಮೆಲ್ಲರ ಜನ್ಮದಿನ. ಅವತ್ತು ಎಲ್ಲರೂ ಹೊತ್ತು ಎಷ್ಟೇ ಕೆಲಸ ಕಾರ್ಯಗಳಿರಲಿ ನಮ್ಮ ಹುಟ್ಟಿದಪ್ಪ ಇವತ್ತು ಅಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಏನು ದೇವಸ್ಥಾನ ಇನ್ನೊಂದು ಕಡೆ ಹೋಗ್ತೀವೋ ಆ ರೀತಿ ಆ ಒಂದು ದಿನ ತಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕೆಂಪೇಗೌಡ ಜನ್ಮದಿನ ಇದೆ ಅವತ್ತು ಎಲ್ಲರೂ ಹಾಜರಿರಬೇಕು. ಇದು ನಮ್ಮ ಹಬ್ಬ, ಇದು ಒಕ್ಕಲಿಗರ ಹಬ್ಬ. ಇದು ಅಂತಹ ಮಹಾಪುರುಷನು ಹುಟ್ಟಿರ್ತಕ್ಕಂತಹ ದಿನ, ಒಳ್ಳೆಯ ಆಡಳಿತಗಾರ, ಅಂತವರ ಇದಕ್ಕೆ ನಾವು ಗೌರವ ಸೂಚಿಸಬೇಕಾದ್ರೆ ಎಲ್ಲ ಒಕ್ಕಲಿಗರು ಒಗ್ಗಟ್ಟಾಗಿ ಅವತ್ತು ತನ್ನ ಮನ ಧನ ಪೂರ್ವಕವಾಗಿ ಎಲ್ಲ ಒಕ್ಕಲಿಗರ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತೆ ಎಲ್ಲೆಲ್ಲಿ ಸಾಧ್ಯ ಇರುತ್ತದೋ ನಮ್ಮ ಒಕ್ಕಲಿಗರು ಎಲ್ಲೆಲ್ಲಿದ್ದೀರೋ ಎಲ್ಲ ಕಡೆ ಬ್ಯಾನರ್ ಹಾಕುವಂತ ಕೆಲಸ ಮಾಡಬೇಕಾಗಿದೆ. ಈಗ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಅವತ್ತು ಶಿಲಾನ್ಯಾಸ ಮತ್ತು ಇದು ನಡೆದಾಗ ಎಷ್ಟು ವಿಜೃಂಭಣೆಯಿಂದ ಎಲ್ಲ ಕಡೆ ನಡೆಯಿತು. ಅದೇ ರೀತಿ ನಮ್ಮ ಕೆಂಪೇಗೌಡ ಜಯಂತಿಗೂ ಸಹ ಎಲ್ಲ ತಯಾರಿ ಆಗಬೇಕು. ಎಲ್ಲ ಕಡೆ ಪೋಸ್ಟರ್ಸ್ ಹಾಕಬೇಕು. ಹಳ್ಳಿಗಳ ಕಡೆ ಆಗಲಿ, ಪಟ್ಟಣದಲ್ಲಾಗಲಿ ಒಂದು ವಾರ ಮುಂಚಿತವಾಗಿಯೇ ಹಾಕಿ ಪ್ರಚಾರವನ್ನ ನಾವು ಮಾಡಬೇಕು. ಎಲ್ಲ ಒಕ್ಕಲಿಗ ಕುಲಬಾಂಧವರನ್ನ ಹುರಿದುಂಬಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಜಯಂತಿಯನ್ನ ಆಚರಣೆ ಮಾಡುವ ವಿಚಾರವಾಗಿ ಈಗಾಗಲೇ ಎಲ್ಲರೂ ಕೂಡ ಚರ್ಚೆ ವಿಷಯಗಳನ್ನ ತಿಳಿಸಿದ್ದಾರೆ. ಎಲ್ಲರಲ್ಲೂ ಮನವಿ ಏನಂದ್ರೆ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದೀವಿ, ಪ್ರತಿ ಸಭೆಯಲ್ಲೂ ಕೂಡ ಅದೇ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಸೇರಿದಷ್ಟು ಜನ ಇವತ್ತು ಸೇರಿಲ್ಲ. ಅವತ್ತು ಒಂದು ದಿವಸ ಮುಂಚಿತವಾಗಿ ಹೇಳಿದ್ದು ಕನಿಷ್ಠ ಜಾಸ್ತಿ ಜನ ಬಂದಿದ್ರು. ಇವತ್ತು ವಾರ ಮುಂಚಿತವಾಗಿ ಎಲ್ಲರಿಗೂ ಮೆಸೇಜ್ ಕೊಟ್ಟು ಮತ್ತೆ ಪಂಚಾಯತಿ ಡಿಪಿಗನ್ನ ಎಲ್ಲಾನು ಮೆಂಬರ್ಸ್ ಅನ್ನ ಆಯ್ಕೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಕಡಿಮೆ ಇದ್ದಾರೆ. ದಯವಿಟ್ಟು ಇದು ನಮ್ಮ ಜನರನ್ನ ಸೇರಿಸೋದಕ್ಕೆ ಎಲ್ಲರೂ ಕೂಡ ಈಗ ನಾವು ಪ್ರಯತ್ನ ಮಾಡಬೇಕು. ಈಗಾಗಲೇ ನಾವು ಕೈವಾರ ಹೋಬಳಿಯಲ್ಲಿ ಮೊನ್ನೆ ಇಲ್ಲಿ ಸಭೆ ಆದ್ಮೇಲೆ ನಮ್ಮ ಕೈವಾರ ಹೋಬಳಿ ಎಲ್ಲ ನಾವು ಮುಖಂಡರುಗಳೆಲ್ಲ ಕರೆಸಿ ಯಾವ ರೀತಿ ಊರಿಗೂ ಕೂಡ ಜನರನ್ನು ಓಡಿಸ್ಬೇಕು, ಪ್ರತಿ ಊರಿಂದ ಕಡ್ಡಾಯವಾಗಿ ಎಲ್ಲರೂ ಬರಬೇಕು ಅಂತೇಳಿ ನಾವು ಈಗಾಗಲೇ ಮಾತಾಡಿದ್ದೇವೆ. ಅದರಂತೆ ಎಲ್ಲ ಕಡೆ ಈಗೆಲ್ಲ ಸೇರಿದವರು ಪಂಚಾಯತಿ ವಾರ ಬಂದಿರೋರು, ಆ ಪಂಚಾಯತಿ ಮುಖಂಡರು ಎಲ್ಲರೂ ಕೂಡ ಪಂಚಾಯತಿ ವಾರ ದಯವಿಟ್ಟು ಜವಾಬ್ದಾರಿ ತಗೋಬೇಕು. ಕೆಲವು ಕಡೆ ಹಳ್ಳಿಗಳಲ್ಲಿ ಕೆಲವರಿಗೆ ಉತ್ಸಾಹ ಇರಲ್ಲ, ಅಂತ ಕಡೆ ನಮ್ಮ ಲೀಡರ್ ಏನೀಗ ನಾವು ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ಹೋಗ್ತೀವಿ ಆ ರೀತಿ ಇದಕ್ಕೆ ಹೋಗಿ ನಾವು ಅವ್ರನ್ನ ಕರೆಸಿ ಯಾರು ಮನವೊಲಿಸಿ ಹುಡುಗರಿಗೆಲ್ಲ ಮನವೊಲಿಸಿ ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕೀಗ. ಈಗ ಪಲ್ಲಕ್ಕಿಗಳೆಲ್ಲ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ, ಎಲ್ಲ ಊರ್ಗೂ ಒಂದು ಟ್ರ್ಯಾಕ್ಟರ್ ಇರ್ಬೋದು, ಬೆಳ್ಳಿ ರಥ ಇರ್ಬೋದು, ಏನೋ ಬರ್ತಾರೆ, ಎಲ್ಲರೂ ತಯಾರು ಮಾಡ್ಕೊತಾರೆ ಕೊನೆಗಳಿಗೆ. ಆದ್ರೆ ಜನ ಕಡಿಮೆ ಆಗ್ತಾರೆ. ದಯವಿಟ್ಟು ಅದಕ್ಕೆ ತಮ್ಮಲ್ಲಿ ಎಲ್ಲರಲ್ಲಿ ಮತ್ತೊಮ್ಮೆ ಕಡಿಮೆ ಜನ ಸೇರಿಸೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಪಂಚಾಯತಿ ಅವರು ಮೊನ್ನೆ ಏನು ಈಗ ಪಂಚಾಯತಿ ಇಬ್ಬಿಬ್ರು ಅಂತ ನಾವೀಗ ಲೀಸ್ಟ್ ಮಾಡಿದೀವಿ. ಅವರು ಈಗ ಸ್ಟಿಕ್ಕರ್ಸ್ ಮತ್ತೆ
ಪಾಂಪ್ಲೆಟ್ ಎರಡೂ ತಗೊಂಡು ಅದನ್ನ ಪ್ರತಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೂ ಹಂಚೋ ಜವಾಬ್ದಾರಿ ತಗೋಬೇಕು. ಈಗ ನಾವು ತಗೊಂಡು ಮನೆಯಲ್ಲಿ ಇಟ್ಕೊಂಡು ಬರಪ್ಪ ಇದು ಪಾಂಪ್ಲೆಟ್ ಬಂದಿದೆ ತಗೊಂಡೋಗಿ ಅನ್ನೋದು ದಯವಿಟ್ಟು ಹೇಳೋದು ಬೇಡ. ನಾವು ಯಾರಿದ್ದೀವಿ, ಯಾರು ಜವಾಬ್ದಾರಿ ತಗೊಳ್ತಾ ಇದೀವಿ ಅವರು ದಯವಿಟ್ಟು ಆ ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮವ್ರನ್ನ ಒಂದು 5 ಮಂದಿ ಸೇರಿಸಿ ಅಲ್ಲಿ ಕೊಟ್ಟು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಹೇಳಿ ಬರ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ, ಮೂರನೇ ಪೂರ್ವಭಾವಿ ಸಭೆ ಮೊದಲನೇದಾಗಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಸಭೆ ಕರೆದಿದ್ರು, ಅದರಲ್ಲಿ ಭಾಗವಹಿಸಿದ್ವಿ. ಮತ್ತೆ ನಮ್ಮವರು ಮಾತ್ರ ಅದೇ ತಾಲೂಕು ಪಂಚಾಯತಿನಲ್ಲಿ ನಾವು ಎಲ್ಲ ಸೇರಿದ್ವಿ. ಮತ್ತೆ ಈಗ ಮೂರನೇ ಸಭೆಯನ್ನ ಇಲ್ಲಿ ಆಯೋಜನೆ ಮಾಡಿದ್ವಿ. ನಾನು ಹೇಳ್ತಕ್ಕಂಥದ್ದು ಒಂದೇ ವಿಚಾರ, ಯಾಕೆಂದ್ರೆ ಕೆಂಪೇಗೌಡ ಜಯಂತಿಯನ್ನ ನಾವು ಪಕ್ಷಾತೀತವಾಗಿ ಮಾಡಬೇಕು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ. ಈಗ ಪಕ್ಕದ ತಾಲೂಕು ಸಿಡ್ಲಿಘಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಲ್ಲರೂ ಆದಿ ಮಾಜಿಗಳು ಎಲ್ಲ ಕೂಡ ವರ್ಷ ಭಾಗವಹಿಸ್ತಾರೆ. ನಮಗೆ ಶಕ್ತಿ ಬರಬೇಕು ಅಂದ್ರೆ ಅವರು ಇವರು ಅಂತದನ್ನ ಬಿಟ್ಟು, ಈಗ ಮೊನ್ನೆ ಬಂದಂತ ಕೆಲವರು ನಮ್ಮ ಸ್ನೇಹಿತರಿಗೆ ಇಲ್ಲ, ಅವರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದರಲ್ಲಿ ರಾಜಕೀಯ ಮಾಡಬೇಡಿ. ತಾವುಗಳು ಕೂಡ ಎಲ್ಲರೂ ಭಾಗವಹಿಸಿ ನಮ್ಮ ಕೆಂಪೇಗೌಡರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲಿದ್ರೆ ನಾವು ಬೆಳಗಾವಿ ಮತ್ತು ಬೀದರ್ನಲ್ಲೋ ಇರಬೇಕಾಗಿತ್ತು ನಮ್ಮ ವಿಧಾನಸೌಧ, ಅದನ್ನ ನಾವು ಮನವರಿಕೆ ಮಾಡಿಕೋಬೇಕು. ಇವತ್ತು ಬೆಂಗಳೂರು ಸುತ್ತು ಬೆಂಗಳೂರಲ್ಲಿ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಕಟ್ಟಿದ್ದಕ್ಕೆ ಈಗ ಅವರು ಬೆಳಗಾವಿ ಬೀದರಿಂದ ಬರಬೇಕಾದ್ರೆ ರೈಲಲ್ಲಿ 2 ದಿವಸ ಬರ್ತಾರೆ. ನಾವು 70 ಕಿಲೋಮೀಟರ್ ಹೋಗ್ತೀವಿ. ದೂರದೃಷ್ಟಿ ಇಟ್ಕೊಂಡು 517 ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ. ಆ ಗೌರವವನ್ನ ಉಳಿಸಬೇಕಾದ್ರೆ ನಾವು ಒಕ್ಕಲಿಗರು, ಒಕ್ಕಲತನ ಮಾಡ್ತಕ್ಕಂಥವರು, ನಾವು ಒಬ್ಬರಿಗೆ ಅನ್ನ ಕೊಡ್ತಕ್ಕಂಥವ್ರು, ಭೂಮಿಗೆ ದುಡಿತಕ್ಕಂಥವ್ರು, ರೈತರು. ನಾವು ಮೊದಲನೇದಾಗಿ ನಾವು ರೈತರು, ಒಕ್ಕಲಿಗರು ಅಂದ್ರೆ ರೈತರು. ಅದಕ್ಕೋಸ್ಕರ ನಾವು ನಮ್ಮ ಕುಲವನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಒಂದು ಅಡಿಪಾಯ ಹಾಕಬೇಕಾದ್ರೆ ನಾವು ಈ ಜಯಂತಿಯನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ಬೇರೆಯವರ ಒಂದು ಮೆಚ್ಚುಗೆಯನ್ನು ನಾವು ಪಡಿಬೇಕಾಗ್ತದೆ. ಎಲ್ಲಾ ಜಾತಿಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಜಾತಿ ನಮ್ಮದು ಒಕ್ಕಲಿಗ ಜಾತಿ. ಅದನ್ನ ಹೆಚ್ಚು ನಾವು ಎಲ್ಲರೂ ಮನವರಿಕೆ ಮಾಡಿ ಹೆಚ್ಚಿನ ಜನ ಸೇರಬೇಕಾಗ್ತದೆ. ಯಾಕೆಂದ್ರೆ ಚಿಂತಾಮಣಿ ಅಂದ್ರೆ ಮತ್ತೆ ಕೆಂಪೇಗೌಡ ಅಂದ್ರೆ ಅದಕ್ಕೆ ಆದಂತ ಒಂದು ಬೇರೆ ರೀತಿಯಲ್ಲೆಲ್ಲ ಇದೆ. ಅದಕ್ಕೋಸ್ಕರ ತಾವು ಎಲ್ಲರೂ ಭಾಗವಹಿಸಬೇಕು. ನನಗೆ ಸ್ವಲ್ಪ ಬೇಜಾರಾಗ್ತದೆ, ಯಾಕಂದ್ರೆ ಮೊನ್ನೆ ಬಂದಂತ ಕೆಲವರು ಇಲ್ಲಿಲ್ಲ. ಅವ್ರಿಗೋಸ್ಕರ ಇವತ್ತು 2 ಗಂಟೆ ಕಾಲ ಕಳೆದಿದ್ದೀವಿ. 2 ಗಂಟೆಯಷ್ಟೊತ್ತು ಫೋನ್ಗಳು ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ನಾವು ಎಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಗೋಪಲ್ಲಿ ರಘುನಾಥ್ ರೆಡ್ಡಿ ಅವರಿದ್ದಾರೆ, ನಮ್ಮ ರವೀಂದ್ರ ಗೌಡ್ ಇದ್ದಾರೆ, ಮತ್ತೆ ಎಲ್ಲ ನಮ್ಮ ಕೃಷ್ಣಾರೆಡ್ಡಿ ಅವರಿದ್ದಾರೆ. ಎಲ್ಲರನ್ನೂ ಕೂಡ ತಾವುಗಳು ಸಂಪರ್ಕಿಸಿ ತಮ್ಮ ಧನ, ತಮ್ಮ ಶಕ್ತಾನುಸಾರ ಎಲ್ಲರೂ ಕೂಡ ನಮಗೆ ಒಂದು ಶಕ್ತಿ ಬೇಕಾದ್ರೆ ಇದಕ್ಕೆ ಸಂಪನ್ಮೂಲಗಳು ಕೂಡ ಬೇಕಾಗ್ತದೆ. ಅದಕ್ಕೂ ತಾವು ಎಲ್ಲರೂ ಕೈ ಜೋಡಿಸಬೇಕಾಗಿ ಈ ಒಂದು ಸಮಯದಲ್ಲಿ ತಿಳಿಸ್ತಾ, ಆದ್ರೆ ನಾವು ಬರೀ ಜಯಂತಿ ಮಾಡಿ ಸುಮ್ಮನೆ ಆಗೋದು ಒಳ್ಳೆಯದಲ್ಲ. ನಮ್ಮ ಮಕ್ಕಳಿಗೆ ಪ್ರತಿ ದಿವಸನೂ ಇರಬೇಕು. ಬರೀ ನಾವು ಜಯಂತಿ ಜನರಲ್ಲಿ ಸೇರಿಸ್ಬಿಟ್ಟು ಜಯಂತಿ ಮಾಡ್ಬಿಟ್ಟುವಪ್ಪ ಅಂತ ನಮ್ಮನೆಲ್ಲ ನಾವಿದ್ರೆ ಬೇರೆ ಅವ್ರು ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇರ್ತಾರೆ. ಇದರಲ್ಲಿ ನಮ್ಮಲ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಇದರಲ್ಲಿ ಮಕ್ಕಳುಗಳು ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರೆ ನಮ್ಮೂರಲ್ಲಿ ಯಾಕಂದ್ರೆ ಒಬ್ಬರು ಅದು ಆಗೋದಿಲ್ಲ. ಇಂದ ಇರ್ಬೇಕಾದ್ರೆ ನಾವು ಜಯಂತಿಯನ್ನು ಮಾಡ್ಬೇಕು ಹೇಳಿ. ನಾವು ಬೇರೆ ಜಯಂತಿ ಮಾಡಿ ಜನರಿಗೆ ತೋರಿಸ್ಬಿಟ್ರೆ ನಮ್ಗೆ ಯಾರು ಭಯ ಬಿದ್ದುಕೊಂಡು ನಮ್ಗೆ ಇದು ಮಾಡೋದಿಲ್ಲ. ನಾವು ಇದೀವಿ, ಪ್ರತಿಯೊಂದಕ್ಕೂ ನಾವು ಇದೀವಿ, ನಾವು ಒಗ್ಗಟ್ಟಿದ್ದೀವಿ, ಬೇರೆ ಜಾತಿಗಿಂತ ನಮಗೆ ಕಮ್ಮಿ ಇಲ್ಲ ಅನ್ನೋದು ನಮ್ಮ ಬರೋದು ಪ್ರತಿಯೊಬ್ಬರನ್ನು. ಇದೇನು ನಮ್ಗೇನು ಯಾರ ಮನೇನೋ ಮದುವೆ ಅಲ್ಲ, ಇನ್ನೊಂದಲ್ಲ, ಫಂಕ್ಷನ್ ಅಲ್ಲ, ಪ್ರತಿಯೊಬ್ಬರಿಗೂ ನಾವು ಹೇಳಿ ಕರ್ಕೊಂಡು ಬರೋದು ಇಲ್ಲ. ಅವರೇ ಆಗಿ ಜವಾಬ್ದಾರಿಯಿಂದ ಬರಬೇಕು, ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡ್ಕೋಬೇಕು. ಅದೇ ತರ ಜವಾಬ್ದಾರಿಯಿಂದ ನಾಳೆ 145 ದಿವಸ ಜವಾಬ್ದಾರಿಯಿಂದ ಇರಬೇಕು. ನಮ್ಮದು ಅನ್ನೋದು ಇಲ್ಲ ಅಂದ್ರೆ ನಮ್ಮ ಇವರು ಹೇಳ್ದಂಗೆ ಒಕ್ಕಲ್ತನ ಹೋಗುತ್ತೆ, ಒಕ್ಕಲಿಗರನ್ನೋದು ಹೋಗುತ್ತೆ. ಅದರಿಂದ ನಾವು ಬರೀ ಜಯಂತಿ ಒಂದನ್ನೇ ನೋಡ್ತೀರ, ಪ್ರತಿಯೊಂದು ದಿವಸ ನಾವು ಇವಾಗ ಏನು ಇದು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅವರು ಅಷ್ಟೇ ನಮ್ಮ ಪ್ರಾರಂಭದಲ್ಲಿ ಯಾಕೆ ಆಗಲಿ ಪ್ರಾಬ್ಲಮ್ ಬರಲಿ ಅಲ್ಲಿ ಹೋಗ್ಬೇಕು, ಮಾತಾಡ್ಬೇಕು.
ಆಗೋಕೆ ಪ್ರತಿಯೊಂದು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಇದನ್ನ ಹೇಳ್ತಾ ನನ್ನ ಈ ಸಭೆ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಮಂಡಲ ಸಭೆ ಮುಖ್ಯ ಉದ್ದೇಶ ಏನಂದ್ರೆ ಯಾವ ತರ ಜನ ಸೇರಿಸಬೇಕು ಪಂಚಾಯತ್ ಮಾಡಿದ್ರೆ ಎಲ್ಲರೂ ಪಂಚಾಯತ್ಗಳಿಗ ಮತ್ತೆ ಹೋಗಿ ಮಾಡಿದಾಗ ನಮ್ಮ ಎಲ್ಲ ನ್ಯಾಯಾಲಯಗಳು ಎಲ್ಲರೂ ಈಗ ಎಲ್ಲರೂ ಹೋಗಿ ಪ್ರಚಾರ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆ ಮಾಡ್ತಾರೆ. ಮತ್ತೆ ಯಾರು ಮತ್ತೆ ನಮ್ಮ ಮಕ್ಕಳಿಗಳಲ್ಲಿ ಅತಿ ಹೆಚ್ಚು ಕಲಿಸಿರ್ತಕ್ಕಂಥವ್ರು ಈಗಾಗಲೇ ರಂಜಿತ್ ಜೆರಾಕ್ಸ್ ಅಂತ ಅವಾಗ ಹೇಳಿದ್ರೆ ದಾಖಲೆಗಳು ಅವ್ರು ಸಬ್ಮಿಟ್ ಮಾಡಬೇಕಂತ 24 ತಾರೀಕು ಅಂದರೆ ನಾವು ಪ್ರೋಗ್ರಾಮ್ 22ನೇ ತಾರೀಕು ಐವಿ ಮುಖಾಂತರ ಪ್ರಾರಂಭವಾಗುತ್ತೆ. 11 ಗಂಟೆಗೆ ಐವಿ ಮುಖಾಂತರ ಪ್ರಾರಂಭವಾಗಿ 12 ಪ್ರಾರಂಭವಾಗುತ್ತೆ. ಐವಿಯಿಂದ ಶಿವಕೃಷ್ಣ ಸರ್ಕಲ್ ಗಜನ್ ಸರ್ಕಲ್ ಬಿಸಿಆರ್ ಕಾಂಪ್ಲೆಕ್ಸ್ ಚೆಲುವು ಸರ್ಕಲ್ ಇಂದ ಮತ್ತೆ ಐವಿ ಹತ್ರ ಮುಂದೆ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ ಮಾಡಬೇಕು. ಮತ್ತೆ ಯುವಕರು ಅಷ್ಟೇ ಊರಲ್ಲೂ ಪ್ರತಿ ಗ್ರಾಮದಲ್ಲೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ ಮಾಡಬೇಕು. 22 ತಾರೀಕು ಆಚರಣೆ ಮಾಡಬೇಕಂತ ಎಲ್ಲ ಹಿರಿಯರ ಮುಖಾಂತರ ನಾವು ವಿಚಾರ ಮಾಡಿದ್ದೇವೆ. ನಮ್ಮದೊಂದು ಕೋರಿಕೆ ಏನಪ್ಪ ಅಂದ್ರೆ ಹಳ್ಳಿಗಳಾಗ್ಬೋದು, ಟೋಲ್ ಹಾಗೂ ಸಿದ್ದಾಪುರ ತಾಲೂಕಿನಿಂದ ಆಗ್ಬೋದು ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿದ್ರೆ, ಇನ್ನೊಂದೇನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕಿದ್ದೀರಾ, ನೀವೆಲ್ಲರೂ ಒಗ್ಗೂಡಿ ಒಂದು ಕಮಿಟಿ ತರ ಒಂದು ಮೀಟಿಂಗ್ ತರ ಮಾತಾಡಿ ಶಾಂತಿಯುತವಾಗಿ ಎಲ್ಲ ಬಿಟ್ಟು ಒಂದು ಗಲಾಟೆ ಇರ್ಬೋದಿರಿ ಎಲ್ಲ ಬಿಟ್ಟು ಎಲ್ಲ ಒಂದು ಗುಂಪು ಕಟ್ಟಿ ಮಾತಾಡಿ ಊರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ. ಒಂದು ವಾರ ಮುಂಚೆನೆ ನಿಮ್ಮ ಗದ್ದೆಯನ್ನು ನಾವು ಯಾರು ಏನು ಅನ್ನೋದನ್ನ ತೋರಿಸಿ, ಯಾಕಂದ್ರೆ ಬೇರೆ ಅನ್ಯತಾ ಜನರೆಲ್ಲರೂ ಬ್ಯಾನರ್ ಮುಖಾಂತರ ಅವ್ರೇನು ಕೈಯಲ್ಲಿ ತೋರಿಸ್ತಾರೆ. ದಯವಿಟ್ಟು ಬ್ಯಾನರ್ ಹಾಕೊಂಡು ಈ ಮೂಲಲ್ಲಿ ನೀವು ಯಾವ ಪಲ್ಲಕ್ಕೆ ಪಡೆಯಲು ಪರವಾಗಿಲ್ಲ, ಒಂದು ಜನಕ್ಕೆಲ್ಲ ಒಗ್ಗೂಡಿ ಒಂದು ಕಮಿಟಿ ತರ ಮಾಡಿಕೊಂಡು ದಯವಿಟ್ಟು ಯುವಕರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಯಂತಿ ಪಾಲ್ಗೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದು ಇನ್ನೊಂದೇನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕುಲಬಂಧವರು ಯಾರು ಸಿದ್ದರಾಮಯ್ಯ ತಾಲೂಕಿದ್ರ ನಿಮ್ಮ ಮಕ್ಕಳಿಗೆ ಒಂದು ದಿನ ಸ್ಕೂಲ್ ರಜೆ ಹಾಕ್ಸಿ, ರಜೆ ಹಾಕ್ಬಿಟ್ಟು ಸಿದ್ದರಾಮಯ್ಯ ಕರ್ಕೊಂಡು ಬಂದೆ. ಯಾಕಪ್ಪ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಇದು ಯಾವ ಜಯಂತಿ ಏನ್ಗೋಸ್ಕರ ಮಾಡ್ತಾ ಇದೀವಿ, ಕೆಂಪೇಗೌಡ ಯಾರು ಕೆಂಪೇಗೌಡ ನಮ್ಗೆ ಏನಾಗಬೇಕಂತ ಇವರು ತಿಳಿಸ್ಬೇಕು. ಯಾಕಪ್ಪ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಮಕ್ಕಳಿಗೆ ಇನ್ನೂ ಗೊತ್ತಿಲ್ಲ. ಅವ್ರು ಕರ್ಕೊಂಡ್ಬಂದು ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಇದೊಂದು ಕೆಲಸನೇ ಮಾಡ್ತಾ ಇರ್ಬೋದು. ಅವತ್ತೊಂದಿನ ಏನೂ ಆಗಲ್ಲ, ರಜೆ ಹಾಕ್ತೀವಿ. ದಯವಿಟ್ಟು ಕರ್ಕೊಂಡ್ಬಂದು ನಮ್ಮ ಜಾತಿ ಯಾವುದು, ನಾವು ಏನು ಮಾಡ್ತಾ ಇದೀವಿ, ನಮ್ಮ ಕುಲಬಾಂಧವ್ ಯಾರು, ನಮ್ಮ ಸ್ನೇಹಿತರು ಯಾರು, ನಮ್ಮವ್ರು ಅಂತ ಹೇಳ್ಬಿಟ್ಟು ಅವ್ರು ದಯವಿಟ್ಟು ಕೊಡಿಸ್ಬೇಕು, ಪರಿಚಯ ಮಾಡಿಸ್ಕೊಡ್ಬೇಕು, ಅವ್ರಿಗೆ ತಿಳುವಳಿಕೆ ಕೊಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಕುಲಬಾಂಧವರು, ಯುವಕರು ಹಾಗೂ ಮಕ್ಕಳು ಎಲ್ಲರೂ ಬಂದು ಈ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಒಂದು ಕೆಲವು ಪ್ರಸಂಗಗಳನ್ನ ನೆನೆಸೋಕೆ ಇಷ್ಟಪಡ್ತಾ ಇದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಂಪ್ರದಾಯಿಕವಾಗಿ ಎದುರಾಳಿಗಳಾಗಿದ್ದು ಬೊಮ್ಮನಿ ಸಾಮ್ರಾಜ್ಯವರು. ಎರಡನೇ ಪ್ರೌಢರಾಯ ಮತ್ತು ಕೃಷ್ಣದೇವರಾಯರವರೆಗೂ ಆ ಬೊಮ್ಮನಿ ಸಾಮ್ರಾಜ್ಯದ ಜೊತೆ ನೇರವಾಗಿ ಯುದ್ಧ ಮಾಡಿಕೊಂಡು ಅವ್ರ ರಾಜ್ಯನ ಸ್ಥಾಪನೆ ಮಾಡಿ ಒಂದು ಉತ್ತುಂಗದ ಸ್ಥಿತಿಗೆ ಹೋಗ್ತಾರೆ. ಈ ಕಡೆಯ ರಾಜ ಅಳಿಯ ರಾಮರಾಯ ಅನ್ನುವಂಥ ವ್ಯಕ್ತಿ ಅವ್ರು ಏನ್ ಮಾಡ್ತಾರೆ, ಅರವತ್ತು ಅವ್ರು ಹಿರಿಯ ಬಂದಿದ್ದಂತ ಒಂದು ಸಂಪ್ರದಾಯ ಬಿಟ್ಬಿಟ್ಟು ನೇರವಾಗಿ ಇರುವಂತ ಬಿಟ್ಬಿಟ್ಟು ಆ 5 ಜನ ಇರ್ತಾರೆ ಅಣ್ಣ ತಮ್ಮದು ಬೊಮ್ಮನಿ ಸಾಮ್ರಾಜ್ಯದವರು. ಒಬ್ಬರ ಮೇಲೆ ಒಬ್ಬರನ್ನ ಎತ್ತುಕಟ್ಟಿ ನಾನು ರಾಜ್ಯ ಉಳಿಸ್ಕೊಳ್ತೀನಿ ಅನ್ನೋ ಒಂದು ಅವ್ರದ್ದು ಮುಂದೆ ತೋಚಿ ಒಂದು ಸಿದ್ಧಾಂತ ಹೋಗ್ತಾರೆ. ಅದ್ರ ಕಡೆಗೆ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತಂದ್ರೆ ಒಂದು ಯುದ್ಧ ನಡೆಯುತ್ತಲ್ಲ, ಆ ಅಳಿಯ ರಾಮರಾಯನ ತಿರುಗಿಬಿಟ್ಟು ಸಿರಿಗಿಟ್ಕೊಂಡ್ಬಿಡ್ತಾರೆ. ಯಾಕೆ ಈ ಪ್ರಸಂಗನ ಇಲ್ಲಿ ನೆನೆಸ್ಕೊಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬೆಳವಣಿಗೆನ ನಾವು ಒಂದು ಆದ್ಯತೆಯಾಗಿ ಬೆಳವಣಿಗೆಯನ್ನ ನೋಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಏನೋ ಒಂದು ಅವಕಾಶ ಇದೆ, ಅದನ್ನ ಬಳಸ್ಕೊಳ್ಳೋಣ, ಒಬ್ಬರ ಮೇಲೆ ಒಬ್ಬರನ್ನ ಎತ್ಕೊಳ್ಳೋಣ. ಸೊ ಅದರಿಂದ ನಮ್ಗೆ ಏನೋ ಲಾಭ ಆಗುತ್ತೆ ಅಂದ್ರೆ ಖಂಡಿತ ಇತಿಹಾಸ ನಮ್ಗೆ ಪದೇ ಪದೇ ಸ್ಪಷ್ಟ ಮಾಡಿರುತ್ತೆ. ನಮ್ಮ ಅವನತಿಗೆ ನಾವೇ ಗುಂಡಿ ತೊಡ್ಕೊಳ್ಳೋದು. ಯುವಕರು ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ದಯವಿಟಿಯಲ್ಲಿ ಬಂದಿರತಕ್ಕಂಥ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅತಿ ಹೆಚ್ಚಿನ ರೀತಿಯಲ್ಲಿ ನನ್ನ ಮುಖಂಡರು ಬರಬೇಕಾಗಿತ್ತು, ಕಾರಣ ಬಂದಿರತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಬಂದಿರತಕ್ಕಂಥವರು ಈ ಒಂದು 22ನೇ ತಾರೀಕು ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ
ಏನೆಲ್ಲ ಸರ್ಕಾರ ನೀಡಬೇಕು, ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಬೇಕು ಅಂತ ಹೇಳಿದ್ದಾರೆ. ಆ ಗ್ರಾಮ ಪಂಚಾಯತಿಗಳು ಇಲ್ಲ ಆಯೋಗಗಳು ಜವಾಬ್ದಾರಿ ತಗೊಂಡು ಎಲ್ಲ ಎತ್ಕೊಂಡೋಗಿ ಊರಿನಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಇದೆ ಜನ ಊರಿಗೆ ಕೊಟ್ಟು ಪ್ರತಿ ಮನೆಗೂ ಅಂಟಿಸಬೇಕು, ಮತ್ತೆ ಮನೆ ಮನೆಗೂ ಒಂದು ಕಾಂಕ್ರೀಟ್ ಕೂಡ ಅಂಟಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯತಿಗೆ ಹೋದಂತೆ ನಮ್ಮ ಕೆಟ್ಟವರು ಭಾವಚಿತ್ರಗಳನ್ನು ನೋಡಿದಂಥ ತೇರುಗಳನ್ನು ಟ್ರ್ಯಾಕ್ಟರ್ನಲ್ಲಿರ್ಬೋದು ಇಲ್ಲ ಬೇರೆ ವಾಹನಗಳಲ್ಲಿ ನಾವು ಪ್ರತ್ಯೇಕವಾಗಿ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ವಾಹನ ತರಬೇಕು ತಾವೆಲ್ಲರೂ ಅದಕ್ಕೆ ಎಲ್ಲೋ ಸಹಕರಿಸಬೇಕು ಅಂತೇಳಿ ತಮ್ಮನ್ನು ಕೊಡ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಸೇರಿ ನಮ್ಮ ಕುಟುಂಬದವರ ಒಂದು ಗೌರವವನ್ನು ಉಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ತನ್ನ ಧನವನ್ನ ಇಲ್ಲಿ ಕಿಟ್ಟಾಗಿ ಹೋಗ್ತಾ ನೀವು ತಮ್ಮ ಕೈಯಲ್ಲಿ ಹಾಕೋದು ಅದನ್ನ ಸರ್ಕಾರ ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಮಕ್ಕಳ SLC ಮತ್ತು PUCಯಲ್ಲಿ ಉನ್ನತ ಅಂಕಗಳನ್ನು ಪಡೆದಿರ್ತಕ್ಕಂಥವರಿಗೆ ಪ್ರೋತ್ಸಾಹ ಇರ್ತಕ್ಕಂಥ 5 ಜನ ಇರ್ಬೋದು, 2 ಇರ್ಬೋದು, 10 ಜನಕ್ಕೆ ಇರ್ಬೋದು, ನಿಮ್ಮ ಸೆಕ್ಷನ್ ಸಾಲ ಕೊಡೋರು ಮುಖಂಡರು ಇಲ್ಲಿ ಬಂದು ಬರೆಸಿ ನೀವು ಅವತ್ತಿನ ದಿನ ತಮ್ಮ ಕೈಯಲ್ಲಿ ಕೊಡಬೇಕು ಅಂತೇಳಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಎಲ್ಲ ಕುಟುಂಬದವರು ವಹಿಸಿಕೊಂಡು ಜವಾಬ್ದಾರಿಯುತವಾಗಿ ಕೈಗೊಂಡು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಕೋರ್ತಾ ಈ ಮಾತು ಮುಗಿಸ್ತೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.